ಸರ್, ನನ್ನನ್ನು ಕೆಲಸದಿಂದ ತೆಗೆದಾಕಿತ್ತು ನೀವೇ ಅಂತ ಗೊತ್ತು, ಯಾಕಂತ ಹೇಳಿ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನಲ್ಲ ಅಂತ ಫೋನ್ನಲ್ಲಿ ಹೇಳಿದೆ ತಾನೇ. ಫೋನಲ್ಲೇನೇ ಹೇಳಿದ್ರಿ, ನೀವೇ ತೆಗೆದಾಕಿದೆ ಅಂತ ನನ್ನ ಹತ್ರ ಸಾಕ್ಷಿ ಇದೆ. ಯಾಕ್ರಿ ಇಂಥ ಕೆಲಸ ಮಾಡಿದ್ರೆ? ನಿಮ್ಗೇನೇ ನ್ಯಾಯ ಮಾಡಿದ್ದೆ? ಬೆಳಗಿರೋದೆಲ್ಲ ಹಾಲನ್ನು ಕೊಂಡೆ. ಛೇ! ನೋಡಿ, ತುಂಬ ಮಾತಾಡ್ತಿದ್ದೀರಾ. ಪ್ರಾಜೆಕ್ಟ್ ರಿಜೆಕ್ಟ್ ಆಗೋದಕ್ಕೆ ಯಾರ್ಯಾರು ಕಾರಣ ಆದರೂ ಅವ್ರನ್ನೆಲ್ಲ ತೆಗೆದು ಹಾಕಿದ್ದೀನಿ. ಅಧಿಕಾರ ನನ್ನ ಕೈ ಕೊಟ್ಟರು ಅಂತ ನಿಮ್ಮ ವಿಷಯಕ್ಕೆ ನಾನು ತಲೆ ಹಾಕಿಲ್ಲ. ಓಹೋ, ಇದೇ ನಿಜ. ಆದರೆ ಇದೇನು? ನೀವು ಮಾತಾಡಿರೋ ವಿಡಿಯೋ, ನೀವು ತೊಗೊಂಡಿರೋ ದುಡ್ಡು ಎಲ್ಲ ಇದರಲ್ಲಿದೆ. ಏನಂತೀರಾ? ಯಾಕೆ ಶಾಕ್ ಆಗ್ಬಿಟ್ರಿ? ಇದನ್ನು ಯಾರು ಕಳಿಸಿದ್ರು ಅಂತನಾ? ನಿಮ್ಮ ಮ್ಯಾನೇಜರ್ ಭವಾನಿ. ಏನೋ ಭವಾನಿ ಕಳಿಸಿದ್ಲಾ? ಅವಳೇನೋ ಡಬ್ಬಲ್ ಗೇಮ್ ಮಾಡ್ತಿದ್ದಾಳೆ. ಈಗೇನು ನಿಜ ಹೇಳ ಇಲ್ಲ ಅವಳನ್ನ ಮೀಟಾಗಿ ವಿಷಯ ಏನು ಅಂತ ಕೇಳಲ್ಲ? ಹೇಳಿ, ಯಾಕೆ ಈ ಕೆಲಸ ಮಾಡಿದ್ರಿ? ನಾನು ನಮ್ಮ ಫ್ಯಾಮ್ಲಿ ಇದನ್ನೇ ನಂಬ್ಕೊಂಬಂದಿದ್ದೀವಿ. ಅಮ್ಮನಿಗೆ PP ಶುಗರ್, ಅಪ್ಪನಿಗೆ ಹುಷಾರಿಲ್ಲ, ಅಸ್ತಮ ಸಮಸ್ಯೆ ಇರೋ ತಂಗಿನ ನಾನೇ ಸಾಕ್ತಾ ಇದ್ದೀನಿ. ನಿಮ್ಮ ಕಂಪ್ನಿಯಲ್ಲಿ ಕೊಡೋ ಸಂಬಳ ಸಾಲದು ಅಂತ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೆ ತಂಗೆ ತೆಗೆದಾಕಿದೆ. ನಮ್ಮ ಫ್ಯಾಮಿಲಿ ಕತೆ ಏನು? ಸಾರಿ ಸಂತೋಷ್, ಅದು ನಿಜ ಹೇಳ. ನಾನು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಿಲ್ಲ. ಇದರಿಂದ ಯಾರೋ ಇದ್ದಾರೆ. ಪ್ಲೀಸ್ ಅದು ಯಾರು ಅಂತ ಕೇಳಬೇಡಿ. ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. 1-2 ದಿವಸ ಟೈಮ್ ಕೊಡಿ. ಅವ್ರು ಯಾಕೆ ನನ್ನ ಮೇಲೆ ಹೇಳಿದ್ರು ಅಂತ ಕಂಡುಹಿಡಿತೀನಿ. ಇದರಿಂದ ಯಾರ್ದೋ ಷಡ್ಯಂತ್ರ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಶಿವಶಂಕರ್. ನಾನು ತುಂಬ ಕಷ್ಟದಲ್ಲಿದ್ದೀನಿ. ನನಗೆ ಈ ಕೆಲಸ ತುಂಬ ಮುಖ್ಯ. ಇವರಿಗೆಲ್ಲ ಗೊತ್ತಾಗಬಾರ್ದಂತ ಮಧ್ಯಾಹ್ನ ಮಾತ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಸಲ ಉಪವಾಸ ಮನೆಗಿದ್ದೀನಿ. ಇನ್ನೇನು 2 ತಿಂಗಳಲ್ಲಿ ಪ್ರಮೋಷನ್ ಆಗೋದಿತ್ತು. ಛೇ, ಎಂಥ ಕೆಲಸ ಆಗೋಯ್ತು. ನೋಡಿ, ನೀವೇನೂ ಬೇಜಾರು ಮಾಡ್ಕೊಳ್ಬೇಡಿ. ಅವರು ತೊಡಿರೋ ಹಳ್ಳಕ್ಕೆ ಅವರೇ ಬಿದ್ದಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ. ನಾನು ಮತ್ತೆ ಸರ್ ಹತ್ರ ಮಾತಾಡಿ ನಿಮ್ಮನ್ನು ಕೆಲಸಕ್ಕೆ ತಗೊಳ್ತೀನಿ. ನಿಜ ಹೇಳ್ತಾ ಇದ್ದೀರಾ? ಇದು ನಿಮ್ಮ ಕೆಲಸ ಅಲ್ವಾ? ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಏನೇ ಆಗಲಿ, ಅವ್ರನ್ನ ಸುಮ್ಮನೆ ಬಿಡಲ್ಲ. ಹೇಗಾದರೂ ಮಾಡಿ ಇದೊಂದು ಹೆಲ್ಪ್ ಮಾಡಿ. ನಿಮ್ಮ ಋಣನ ಯಾವತ್ತೂ ನಾ ಮರೆಯಲ್ಲ. ನಾಳೆ ನನ್ನ ಬಾಸ್ ಹತ್ರ ಮಾತಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಸರಿ.